ಧರ್ಮಸ್ಥಳ ವಿರುದ್ಧ ದುಷ್ಟರ ಸಂಚು ಏನ್ ಮಾಡ್ತಾರೆ ಧರ್ಮಿಷ್ಠ ಸಿಎಂ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರಕ್ಕೆ 200 ಕೋಟಿ ರೂಪಾಯಿ ಚೆಲ್ಲಿದ್ಯಾರು? ಧರ್ಮಸ್ಥಳ ವಿರುದ್ಧ ಅನ್ಯ ಧರ್ಮೀಯ ಪ್ರಕಾಶ್ ರಾಜ್ ಸಂಚು ನಿಜಾವ? ಹಾಗಾದ್ರೆ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರಕ್ಕೆ 200 ಕೋಟಿ ರೂಪಾಯಿಯನ್ನ ಚೆಲ್ಲಿದ್ಯಾರು? ಹಾಗಾದ್ರೆ ಧರ್ಮಸ್ಥಳ ವಿರುದ್ಧ ಅನ್ಯ ಧರ್ಮೀಯ ಪ್ರಕಾಶ್ ರಾಜ್ ಸಂಚು ಮಾಡಿದ್ದು ನಿಜವಾ? ಹಿಂದೂ ಧಾರ್ಮಿಕ ಕೇಂದ್ರದ ಮೇಲೆ ಅನ್ಯ ರಾಜ್ಯದಲ್ಲಿ ಸಂಚು ನಡೀತಾ? ಹಾಗಾದ್ರೆ ಧರ್ಮಿಷ್ಠ ಮುಖ್ಯಮಂತ್ರಿ ಮಂಜುನಾಥನ ಭಕ್ತ ಡಿಕೆಶಿ ಏನಂತಾರೆ? ಕೇರಳ ಲಿಂಕ್ ಭೇದಿಸ್ತಾರ ಧರ್ಮಿಷ್ಠ ಸಿಎಂ ಡಿಕೆ ಶಿವಕುಮಾರ್. ದಕ್ಷ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಕಠಿಣ ಕ್ರಮವನ್ನ ಕೈಗೊಳ್ತಾರ? ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಮಾಡಿದಂತಹ ಸಂಚು, ಅದಕ್ಕೆ ಒಂದಷ್ಟು ಸಾಕ್ಷ್ಯಗಳು, ಒಂದಷ್ಟು ಚರ್ಚೆಗಳು ಶುರುವಾಗಿದೆ. ಅನ್ಯ ಧರ್ಮೀಯ ಪ್ರಕಾಶ್ ರಾಜ್ ಸಂಚು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. 200 ಕೋಟಿಯನ್ನ ಚೆಲ್ಲಿದ್ಯಾರು? ಹಾಗಾದ್ರೆ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರಕ್ಕೆ ಬರೋಬ್ಬರಿ 200 ಕೋಟಿ ರೂಪಾಯಿಯನ್ನ ಚೆಲ್ಲಲಾಯ್ತಾ? ಧರ್ಮಸ್ಥಳದ ವಿರುದ್ಧ ಅನ್ಯ ಧರ್ಮೀಯ ಪ್ರಕಾಶ್ ರಾಜ್ ಮಾಡಿದಂತಹ ಸಂಚು ಹೌದಾ, ನಿಜವಾ? ಹಾಗಾದ್ರೆ ಧರ್ಮಿಷ್ಠ ಮುಖ್ಯಮಂತ್ರಿ ಮಂಜುನಾಥನ ಭಕ್ತ ಡಿಕೆಶಿ ಹೇಳೋದೇನು ಈ ವಿಚಾರವಾಗಿ? ಕೇರಳ ಲಿಂಕ್ ಭೇದಿಸ್ತಾರ ಧರ್ಮಿಷ್ಠ ಸಿಎಂ ಡಿಕೆ ಶಿವಕುಮಾರ್. ದಕ್ಷ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಕಠಿಣ ಕ್ರಮಗಳನ್ನ ಕೈಗೊಳ್ಳುವಂತಹ ಸಾಧ್ಯತೆಗಳಿದೆಯಾ? ನಿಮ್ಮ ಅಶ್ವವೇಗ ನ್ಯೂಸ್ ಬಿಚ್ಚಿಡ್ತಾ ಇದೆ ಇಂಚಿಂಚು ಮಾಹಿತಿಯನ್ನ ಎಳೆ ಎಳೆಯಾಗಿ. ಬುರುಡೆ ಕೇಸ್ ಸದ್ದು ಮಾಡಿದಾಗ ಶ್ರೀ ಕ್ಷೇತ್ರ ಪರ ನಿಂತಿದ್ದು ಡಿಕೆ ಶಿವಕುಮಾರ್. ಅಂದಿನ ಸಿದ್ದು ಸರ್ಕಾರದಲ್ಲಿ ದನಿ ಎತ್ತಿದ್ದ ಏಕೈಕ ಮಂತ್ರಿ ಇವರು ಡಿಕೆಶಿ. ಶ್ರೀ ಕ್ಷೇತ್ರದ ವಿರುದ್ಧ ಸಂಚು ನಡೆದಿದೆ ಅಂತ ಹೇಳ್ಬಿಟ್ಟು ಧರ್ಮಿಷ್ಠ ಡಿಕೆಶಿ. ಈಗ ಧರ್ಮಿಷ್ಠ ಡಿಕೆಶಿಯೇ ಸಂಚು ಈಗ ಏನು ಮಾಡಲಿದ್ದಾರೆ ಈ ವಿಚಾರವಾಗಿ ಧರ್ಮಿಷ್ಠ ಸಿಎಂ ಡಿಕೆ ಶಿವಕುಮಾರ್ ಈಗ ದುಷ್ಟರ ಸಂಚನ್ನ, ಕೇರಳ ಲಿಂಕ್ ಅನ್ನ ಹೇಗೆ ಭೇದಿಸ್ತಾರೆ? ಧರ್ಮಸ್ಥಳ ವಿರುದ್ಧದ ಸಂಚು ಪ್ರಕರಣವನ್ನ ಸಿಬಿಐಗೆ ವಹಿಸ್ತಾರಾ ಅಥವಾ ಹಿಂದೂ ವಿರೋಧಿ ಶಕ್ತಿಗಳ ಒತ್ತಡಕ್ಕೆ ಮಣಿದು ಮೌನವಾಗ್ತಾರಾ? ಡಿಕೆಶಿಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದಂತಹ ಬಿಜೆಪಿಯ ವಿಜಯೇಂದ್ರ, ಸುನಿಲ್, ರಾಮು. ಬುರುಡೆ ಕೇಸ್ ಸದ್ದು ಮಾಡಿದಾಗ ಶ್ರೀ ಕ್ಷೇತ್ರದ ಪರ ನಿಂತಿದ್ದು ಡಿಕೆ ಶಿವಕುಮಾರ್. ಈಗೇನು ಮಾಡ್ತಾರೆ ಹಾಗಾದ್ರೆ? ಅಂದಿನ ಸಿದ್ದು ಸರ್ಕಾರದಲ್ಲಿ ದನಿ ಎತ್ತಿದಂತಹ ಏಕೈಕ ಮಂತ್ರಿ ಡಿಕೆ ಶಿವಕುಮಾರ್. ನಾನು ಮತ್ತೆ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, SIT ರಚನೆ ಆಗಿ ಇಷ್ಟು ತಿಂಗಳುಗಳು ಕಳೆದರೂ ಕೂಡ ಅದರ ವರದಿಯನ್ನ ತಕ್ಷಣ ಸರ್ಕಾರ ಬಹಿರಂಗ ಮಾಡಬೇಕು. ಇದರ ಹಿಂದೆ ಯಾರ್ಯಾರ ಕೈವಾಡ ಇದೆ ಅನ್ನುವಂಥದ್ದನ್ನ ರಾಜ್ಯದ ಜನರಿಗೆ ತಿಳಿಸ್ಕೊಡ್ಬೇಕಾದಂತ ಅಗತ್ಯತೆ ಇದೆ. ಆರೋಪಿ SITಯ ಮುಂದೆ ಹೇಳಲಿಕ್ಕಾಗದನ್ನ ಇವತ್ತು ಕೋರ್ಟಿನ ಮುಂದೆ ಹೇಳಿದ್ದಾರೆ ಅಂತಂದ್ರೆ SIT ಯಾವ ರೀತಿಯಾದಂಥ ತನಿಖೆಯನ್ನು ಮಾಡಿತ್ತು? ತಾನು ಈ ರೀತಿ ಬುರುಡೆ ಗ್ಯಾಂಗ್ ಅನ್ನ ಇಟ್ಟುಕೊಂಡು ಈ ರೀತಿ ಹಣದ ಆಮಿಷಕ್ಕೋಸ್ಕರ ಮಾಡಿದೆ ಅಂತೇಳಿ ಆತ SITಯ ಮುಂದೆ ಹೇಳಿದನ ಇಲ್ಲ, ಕೋರ್ಟಿನ ಮುಂದೆ ಹೇಳಿದ್ದಾರೆ ಅಂತಂದ್ರೆ ಅದರ ಹಿಂದೆ ಇರುವಂತ ಹುನ್ನಾರ ಏನು? ಧರ್ಮಸ್ಥಳ ಪ್ರಕರಣದಲ್ಲಿ ಸಾಕಷ್ಟು ವಿಷಯಗಳು ಈಗ ಬೆಳಕಿಗೆ ಬಂದಿರುವಂಥದ್ದು. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗಲೇ ಏಕಾಏಕಿ SITಗೆ ಆದೇಶ ಮಾಡಿದಾಗಲೇ ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿತ್ತು. ಧರ್ಮಸ್ಥಳ ಮಂಜುನಾಥೇಶ್ವರನ ಸನ್ನಿಧಿಯಲ್ಲಿ ಒಂದು ಕಳಂಕ ತರುವಂಥ ಒಂದು ಷಡ್ಯಂತ್ರ ನಡೆದಿತ್ತು. ಹಿಂದೂಗಳ ಒಂದು ಧಾರ್ಮಿಕ ಶ್ರದ್ಧೆಗೆ ಒಂದು ಕೊಡಲಿ ಪೆಟ್ಟನ್ನು ಕೊಡ್ತಕ್ಕಂಥ ಷಡ್ಯಂತ್ರ ನಡೆದಿತ್ತು. ಆದರೆ ದುರಂತ ಏನಪ್ಪ ಅಂತ ಹೇಳಿದ್ರೆ, ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ಯಾವುದನ್ನು ಕೂಡ ಪರಾಮರ್ಶೆ ಮಾಡ್ದೇನೆ ಯಾರೋ ಬೀದಿಲಿ ಹೋಗೋರು ಬಂದು ಹೇಳಿದ್ರು ಅಂತ ಹೇಳಿದ್ರೆ SIT ಆದೇಶ ಮಾಡಿದಂತೆ ಸರಿಯಾದ ನಿರ್ಧಾರ ಆಗಿರಲಿಲ್ಲ ಅಂದಿನ ಕಾಂಗ್ರೆಸ್ ಸರ್ಕಾರದ್ದು. ನೋಡ್ರಿ, ಈಗಿನ ಮುಖ್ಯಮಂತ್ರಿಗಳೇ ಶಿವಕುಮಾರ್ ಅವರೇ ಅವತ್ತಿನ ಈ ಧರ್ಮಸ್ಥಳ ವಿಚಾರದಲ್ಲಿ ಷಡ್ಯಂತರ ಆಗಿದೆ ಅನ್ನಂತ ಮಾತನ್ನು ಅವರೇ ಹೇಳಿದಂತ ಮಾತು. ಅವತ್ತು ಬುರುಡೆ ಗ್ಯಾಂಗ್ ಎಲ್ಲ ಕೂಡ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದ ನಂತರ ಇವತ್ತು ಹೊಸದಾಗಿ ಹೆಸರು ಬರ್ತಾ ಇದೆ ಪ್ರಕಾಶ್ ರಾಯ್ ಅವ್ರದ್ದು.
ಇದನ್ನ ಹೆಂಗನ ಮಾಡಿ ಇದನ್ನ ಧರ್ಮಸ್ಥಳ ಇದು ಹಿಂದೂ ಜಾಗೃತ ಸ್ಥಳ ಇದೆ, ಅದನ್ನ ಎಲ್ಲ ಒಂದು ಕಡೆ ಅಪಾಯಕ್ಕೆ ಕಟ್ಟಿಡಬೇಕು ಅನ್ನೋ ಕಾರಣದಿಂದ, ಅಪವಿತ್ರ ಮಾಡಬೇಕು ಅನ್ನೋ ಕಾರಣದಿಂದ ಅದನ್ನ ಏನು ಮಾಡಿದೆ ಅಂದ್ರೆ 50 ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಅನ್ನೋಂಥ ಆಡಿಯೋವನ್ನು ಕೂಡ ಅಲ್ಲಿ ಮಾತಾಡೋಂಥ ಕೆಲಸ ಆಗಿದೆ. ಇವತ್ತು ಈ ಸರ್ಕಾರ ಅವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಆಗಿದೆ ಅಂತ ಏನು ಹೇಳಿದರು, SITಯಲ್ಲಿ ಏನು ನಡೀತಾ ಇದನ್ನು ಅದನ್ನ ಸತ್ಯಾಂಶಗಳನ್ನು ಹೊರಗಡೆ ತೆಗೆಯುವಂಥ ಕೆಲಸ ಆಗಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಏನಿದು ಅನ್ಯ ಧರ್ಮೀಯ ಪ್ರಕಾಶ್ ರಾಜ್ ಸಂಚು ನಿಜವಾ ಸುಳ್ಳ ಅಂತ ಹೇಳ್ಬಿಟ್ಟು DKಶಿ ಎಷ್ಟು ಇದರ ಪರವಾಗಿ ನಿಲ್ತಾರೆ, ಈಗ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು, ಬಿಕಾಸ್ ಮೊದಲು ದನಿ ಎತ್ತಿದಂಥದ್ದು ಅವರೇ ಸಿದ್ದು ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ? ಸಂಪರ್ಕ ಕಡಿತ ಆಗಿದೆ, ಮತ್ತೆ ಸಂಪರ್ಕವನ್ನು ಮಾಡುವಂತಹ ಪ್ರಯತ್ನವನ್ನ ಮಾಡಲಾಗತ್ತೆ. ಷಡ್ಯಂತ್ರಕ್ಕೆ 200 ಕೋಟಿ ರೂಪಾಯಿ ಚೆಲ್ಲಿರ್ತಾರೆ ಧರ್ಮಸ್ಥಳ ವಿರುದ್ಧ ಅನ್ಯ ಧರ್ಮೀಯ ಪ್ರಕಾಶ್ ಸಂಚು ನಿಜವಾ? ಹಾಗಾದ್ರೆ ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ಅನುಮಾನಗಳ ಹುತ್ತ ಮತ್ತೆ ಬೆಳೆದುಕೊಳ್ತಾ ಇದೆ. ಒಂದು ಪುಣ್ಯ ಕ್ಷೇತ್ರ, ಅಷ್ಟು ಜನ ಭಕ್ತಾದಿಗಳ ಒಂದು ಭಾವನೆ, ಒಂದು ಭಕ್ತಿ, ಆ ಪ್ರೀತಿ, ಗೌರವ ಎಲ್ಲದಕ್ಕೂ ಕೂಡ ಧಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಾ ಇರೋರ್ನ ಸುಮ್ಮನೆ ಬಿಡಬೇಕಾ? ಎಷ್ಟು ಸುಳ್ಳು ಪ್ರಚಾರಗಳು. ಎಸ್, ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಏನಿದು ಪ್ರಕರಣ ದಿನೇ ದಿನೇ ಒಂದೊಂದು ತಿರುವುಗಳನ್ನ ಪಡ್ಕೊಳ್ತಾ ಇದೆ. ಅನ್ಯ ಧರ್ಮೀಯ ಪ್ರಕಾಶ್ ರಾಜ್ ಸಂಚು ಅಂತ ಕೇಳಿ ಬರ್ತಾ ಇರುವಂತಹ ವಿಚಾರ ಇದು ನಿಜವಾ? ಹಾಗೆ DK ಶಿವಕುಮಾರ್ ಮೊದಲನೇದಾಗಿ ದನಿ ಎತ್ತಿದಂಥದ್ದು ಸಿದ್ದು ಸರ್ಕಾರದಲ್ಲಿ. ಸೊ ಇಲ್ಲಿ ಎಷ್ಟು ಸಪೋರ್ಟಿವ್ ಆಗಿ ನಿಲ್ತಾರೆ ಅನ್ನುವಂತಹ ಕ್ಯೂರಿಯಾಸಿಟಿ ಕೂಡ ಇದೆ. ಅಪ್ಡೇಟ್ಸ್ ಕೊಡೋದಾದ್ರೆ ವಿವೇಕ್. ಎಸ್ ರೋಜಾ, ಈಗಾಗಲೇ ಏನು ಅಲ್ಲಿ ಮಾಸ್ಕ್ ಮ್ಯಾನೇ ಷಡ್ಯಂತ್ರ ರಚನೆ ಮಾಡಿದ್ರು, ಮಾಸ್ಕ್ ಮ್ಯಾನ್ ಹೇಳಿರ್ತಕ್ಕಂಥದ್ದೆಲ್ಲ ಸುಳ್ಳು ಅನ್ನೋ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಅದರಲ್ಲೂ ಕೂಡ ಬಿಜೆಪಿ ಅವರು ಪ್ರಮುಖವಾಗಿ ಧರ್ಮಸ್ಥಳ ಚಲೋ ಯಾತ್ರೆ ಕೂಡ ಮಾಡಿದ್ರು. ಅಲ್ಲಿ ನಾವು ಧರ್ಮಸ್ಥಳ ಪರವಾಗಿ ನಿಲ್ತೀವಿ, ಇದರ ವಿರುದ್ಧ ಎಲ್ಲವೂ ಕೂಡ ನಡೀತಾ ಇರೋದು ಷಡ್ಯಂತ್ರ ಅನ್ನೋ ಮಾತುಗಳನ್ನ ಕೂಡ ಹೇಳಿದ್ರು. ಜೊತೆಗೆ ಈಗಿನ ಮುಖ್ಯಮಂತ್ರಿ ಆಗಿರತಕ್ಕಂಥ DK ಶಿವಕುಮಾರ್ ಅವರು ಅಂದು DCM ಆಗಿದ್ರು, ಅವರು ಕೂಡ ಅದೇ ಮಾತನ್ನ ಹೇಳಿದ್ರು. ಈಗ ಮಾಸ್ಕ್ ಮ್ಯಾನ್ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಈಗ ಸದ್ಯದ ಮಟ್ಟಿಗೆ ನಟ ಪ್ರಕಾಶ್ ರಾಜ್ ಅವರ ಹೆಸರು ಕೂಡ ಈ ವಿಚಾರದಲ್ಲಿ ಕೇಳ ಬರ್ತಾ ಇದೆ. ಅವರ ಫಂಡಿಂಗ್ ಇದೆ ಅನ್ನೋ ಒಂದಿಷ್ಟು ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಈ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡುವಂತಹ ವಿಚಾರದಲ್ಲಿ ಬಿಜೆಪಿ ಅವರು ಕೂಡ ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಬಂದ್ರು. ಏನಂದ್ರೆ ಮೊದಲಿಗೆ SIT ರಚನೆ ಮಾಡಲ್ಲ ಅಂತಾನೆ ಸಿದ್ದರಾಮಯ್ಯನವರು ಹೇಳಿದ್ರು. ಯಾಕೆ ತರಾತುರಿಯಲ್ಲಿ ಒಂದೇ ದಿನದಲ್ಲಿ SIT ರಚನೆ ಮಾಡಿದ್ರು? ಯಾರು ಅವ್ರಿಗೆ ಬಂದು ಹೇಳಿದ್ರು? ಯಾರು ಇದ್ರ ಹಿನ್ನೆಲೆ ಇರ್ತಕ್ಕಂಥವ್ರು ಯಾರು ಅನ್ನೋದು ಒಂದಿಷ್ಟು ಪ್ರಶ್ನೆಗಳು ಕೂಡ ಕೇಳ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಏನು SIT ಮಧ್ಯಂತರ ವರದಿ ಕೊಡ್ಬೇಕು ಅಂತ ಆ ಸಂದರ್ಭದಲ್ಲೇ ಅಂದ್ರೆ ಸದನ ನಡಿಬೇಕಾದಂತ ಸಂದರ್ಭದಲ್ಲೇ ಸುನಿಲ್ ಕುಮಾರ್ ಅವರು ಕೂಡ ಧ್ವನಿ ಎತ್ತಿದ್ರು. ಈಗಲಾದ್ರೂ SIT ಇಲ್ಲಿವರೆಗೂ ಎಷ್ಟರ ಮಟ್ಟಿಗೆ ತನಿಖೆ ಆಗಿದೆ ಅನ್ನೋ ವರದಿ ಕೊಡ್ಲಿ ಅನ್ನೋದು ಒಂದಿಷ್ಟು ವಿಚಾರಗಳ ಪೈಕಿ ಬಿಜೆಪಿ ನಾಯಕರು ಕೂಡ ಈಗಾಗಲೇ ಕಿಡಿಕಾರೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಅವ್ರು ಹೇಳ್ತಕ್ಕಂಥದ್ದು ಏನಂದ್ರೆ ಇದ್ರ ವಿರುದ್ಧ ನಡೆಯತಕ್ಕಂಥ ಎಲ್ಲಾ ವಿಚಾರಗಳು ಕೂಡ ಕಂಪ್ಲೀಟ್ಲಿ ಷಡ್ಯಂತ್ರ, ಇದರ ತನಿಖೆ ಯಾಕೆ ಸಂಪೂರ್ಣವಾಗಿ ಮಾಡಿಲ್ಲ, ಇದರ ಹಿನ್ನೆಲೆಯಲ್ಲಿ ಯಾರಿದ್ದಾರೆ, ಇದ್ರ ಹಿನ್ನೆಲೆಯಲ್ಲಿ ಫಂಡಿಂಗ್ ಕೊಟ್ಟಿರ್ತಕ್ಕಂಥವ್ರು ಯಾರು, ಇಲ್ಲಿ ಕೇರಳದ ಫಂಡಿಂಗ್ ಕೂಡ ಆಗಿದೆ, ವಿದೇಶಿ ಫಂಡಿಂಗ್ ಆಗಿದೆ ಅನ್ನೋ ಒಂದಿಷ್ಟು ಆರೋಪಗಳನ್ನು ಕೂಡ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯದ ಮಟ್ಟಿಗೆ ಈಗ SIT ಮಧ್ಯಂತರ ವರದಿ ಕೊಡುತ್ತಾ ಅಥವಾ ಪೂರ್ತಿ ತನಿಖೆ ಮುಗಿಸಿದ ಮೇಲೆ ವರದಿ ಕೊಡುತ್ತಾ ಅಂತ ಸದ್ಯದ ಮಟ್ಟಿಗೆ ಇರ್ತಕ್ಕಂಥದ್ದು ಇಲ್ಲ. ಆದ್ರೆ ಇದಕ್ಕೆಲ್ಲದಕ್ಕೂ ತೆರೆ ಬೀಳಬೇಕು ಅಂದ್ರೆ SIT ವರದಿಯೇ ಕೊನೆ ಅಂತಾನೆ ಹೇಳ್ಬಹುದು ರೋಜಾ. ರೈಟ್, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.